ಉಪನಿಷತ್ತು ಎಂದರೆ ಗುರುವಿನ ಮಗ್ಗುಲಲ್ಲಿ ಕುಳಿತು ಕಲಿಯುವ ವಿದ್ಯೆ ಅಷ್ಟೇ ಅಲ್ಲ, ಅದೊಂದು ರಹಸ್ಯವನ್ನು ಪಡೆಯುವ ವಿದ್ಯೆ. ಆ ರಹಸ್ಯವು ಆನಂದ ಅಥವಾ ಬ್ರಹ್ಮ ಎನ್ನುವುದು. ಅಂತಹ ಪರಮಾನಂದ ಅಥವಾ ಬ್ರಹ್ಮಾನಂದವನ್ನು ಪಡೆಯುವ ದಾರಿಯಲ್ಲಿ ಸಹಸ್ರಾರು ವಿಘ್ನಗಳಿವೆ. ಅಂತಹ ಎಲ್ಲ ತೊಡಕುಗಳನ್ನು ತಳ್ಳಿ ಧ್ವಂಸ ಮಾಡಿ ಪರಮಾನಂದವನ್ನು ದೊರಕಿಸಿಕೊಡುವ ರಹಸ್ಯವಾದ ವಿದ್ಯೆಯನ್ನೇ ಉಪನಿಷತ್ತು ಎಂದು ಹೇಳುತ್ತಾರೆ. ಲೇಖಕರಾದ ದೇವುಡು ನರಸಿಂಹಶಾಸ್ತ್ರಿಗಳು ತಮ್ಮ ದೇವುಡು ಉಪನಿಷತ್ತು ಪುಸ್ತಕದಲ್ಲಿ ಉಪನಿಷತ್ತಿನ ರಹಸ್ಯವನ್ನು ಸಾಮಾನ್ಯ ಜನರಿಗೂ ಅರ್ಥ ಆಗುವಂತೆ ವಿವರಿಸಿದ್ದಾರೆ. ಸಾಮಾನ್ಯ ಮಾನವರೆಲ್ಲರೂ ಸಂಸ್ಕಾರವಂತರಾಗಿ ತಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ತಲುಪಲು ದಾರಿದೀಪವಾಗುವುದೇ ಈ ಪುಸ್ತಕದ ಮೂಲ ಉದ್ದೇಶ. ಉಪನಿಷತ್ತಿನ ಉದಯ ಹೇಗಾಯಿತೆನ್ನುವುದು ಇದರಲ್ಲಿ ಬಹಳ ಆಸಕ್ತಿದಾಯಕವಾಗಿ ವಿವರಿಸಲ್ಪಟ್ಟಿದೆ. ಸುಮಾರು 4000 ವರ್ಷಗಳ ಹಿಂದಿನ ಆರ್ಯಯುಗದಲ್ಲಿ ಆರ್ಯರು ಭಾರತಕ್ಕೆ ವಲಸೆಗೆ ಬಂದಿದ್ದರು. ಇಲ್ಲಿದ್ದ ಪೂರ್ವ ನಿವಾಸಿಗಳನ್ನು ಗೆದ್ದು ಸಿಂಧೂ ಹಾಗೂ ಗಂಗಾ ತೀರಗಳಲ್ಲಿ ಅವರು ನೆಲೆಸಿದರು. ಅವರು ತಮ್ಮ ದೇವತೆಗಳನ್ನು ಹೊಗಳುವುದಕ್ಕೆ ಉಪಯೋಗಿಸುತ್ತಿದ್ದ ಮಂತ್ರಗಳು ವೇದಗಳಾದವು. ಅವರು ಮಾಡುತ್ತಿದ್ದ ಯಜ್ಞಗಳನ್ನು ಕುರಿತು ಹೇಳುವ ಗ್ರಂಥಗಳು ಬ್ರಾಹ್ಮಣಗಳಾದವು. ಅವರು ಆತ್ಮ, ಜೀವ, ಜಗತ್ತು ಮೊದಲಾದವುಗಳನ್ನು ಕುರಿತು ಚಿಂತಿಸುತ್ತಿದ್ದರು. ಅವರಲ್ಲಿ ಗುರುವು ತಾನು ಕಲಿತಿದ್ದ ರಹಸ್ಯಗಳನ್ನು ಏಕಾಂತದಲ್ಲಿ ಶಿಷ್ಯರಿಗೆ ಬೋಧಿಸುತ್ತಿದ್ದನು. ಆ ಚಿಂತನೆಗಳೇ, ರಹಸ್ಯಗಳೇ, ಅರಣ್ಯಕಗಳೇ ಉಪನಿಷತ್ತುಗಳಾದವು ಎಂಬುದನ್ನು ದೇವುಡು ನರಸಿಂಹಶಾಸ್ತ್ರಿಗಳು ಇದರಲ್ಲಿ ತಿಳಿಸಿದ್ದಾರೆ. ತೈತ್ತಿರಿಯೋಪನಿಷತ್ತಿನಿಂದ ಹಿಡಿದು ಕಠೋಪನಿಷತ್ತಿನವರೆಗೆ 8 ಉಪನಿಷತ್ತಿನ ಸಮಗ್ರ ಮಂತ್ರಗಳು ಅರ್ಥಸಮೇತವಾಗಿ ಈ ಪುಸ್ತಕದಲ್ಲಿ ಲಿಖಿತಗೊಂಡಿದೆ. ಇದನ್ನು ಪುಸ್ತಕ ಎಂದು ಕರೆದರೆ ಅದು ತಪ್ಪಾಗುತ್ತದೆ. ಬದಲಿಗೆ ಇದೊಂದು ಗ್ರಂಥವೆಂದರೆ ಸಾರ್ಥಕತೆ ಉಂಟಾಗುತ್ತದೆ. ಇದರ ಜೊತೆಯಲ್ಲಿಯೇ ಉಪನಿಷತ್ತುಗಳ ಸಂಖ್ಯೆ, ಕಾಲ, ವೈಶಿಷ್ಟ್ಯ ಹಾಗೂ ಇನ್ನಿತರ ಕುತೂಹಲ ಮಾಹಿತಿಗಳು ಇದರಲ್ಲಿ ಲಭ್ಯವಾಗಿದೆ. ಈ ಗ್ರಂಥವು ಚಂದವಾದ ಮುದ್ರಣದಿಂದ ಮೂಡಿಬರಲು ಕಾರಣ ರಾಜರಾಜೇಶ್ವರಿ ನಗರದ ಓಂಕಾರ್ ಪಬ್ಲಿಷರ್ಸ್. 170 ಪುಟಗಳನ್ನು ಹೊಂದಿರುವ ಇದರ ಬೆಲೆ ₹150.